ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನನ್ನ ನಾನು ವೀಡಿಯೋಸಲ್ಲಿ ತಪ್ಪಿದ್ದರೆ ಹೇಳ್ರಿ, ತಿರುಗಿ ಅದನ್ನು ಮಾಡ್ಲಾರಂಗೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ಬಂದುಬಿಟ್ರಿ ಈವ್ನಿಂಗ್ ರೀ, ಸಂಜೆ ವ್ಲಾಗ್ ಮಾಡ್ತಿದ್ದೀನಿ. ಕೆಲಸದಿಂದ ಬರೋಕ್ಕಿಲ್ಲ, ಇನ್ನು ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಹೊರಗಡೆ ಎಲ್ಲ ಕಸ ಬಳಿದ್ರೆ ನನ್ನ ಮಗಳು ಹೊರಗಡೆ ರಂಗೋಲಿ ಹಾಕಿದ್ದಾಳೆ ರೀ. ಆ ವಿಡಿಯೋ ತೆಗ್ದಿಲ್ಲ, ಆದರೆ ಗೊತ್ತಿದ್ದಿಲ್ಲ ಈವ್ನಿಂಗ್ ವ್ಲಾಗ್ ನಾನು ಮಾಡ್ತೀನಿ ಅಂತ. ಇನ್ನು ಮಾಡೋಣಳು ಅಂಥೇಳಿ ಮಾಡ್ತಾಯಿದ್ದೀನಿ ರೀ. ಸಾಯಂಕಾಲ ಅಡುಗೆ ಬಂದುಬಿಟ್ರಿ, ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿದಾಕ ಕಾರ್ಚಿಕಾಯಿ ಪಲ್ಯ ಮಾಡ್ತಿದ್ದೀನಿ ರೀ. ಚಪಾತಿ ಜೊತೆಗೆ ಕಾರ್ಚಿಕಾಯಿ ಪಲ್ಯ ಚೆನ್ನಾಗಿರ್ತೈತೆ ರೀ, ರೊಟ್ಟಿನೂ ಚೆನ್ನಾಗಿರ್ತೈತೆ. ಆದರೆ ರೊಟ್ಟಿ ಮಾಡೋಷ್ಟು ಟೈಮ್ ಇಲ್ಲ, ಯಾಕೆಂದರೆ ರೊಟ್ಟಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತೆ ನನಗೆ ಚಪಾತಿಗೆ ಹೋಲಿಸಿದ್ರೆ. ಅದಕ್ಕೆ ಚಪಾತಿ ಮಾಡ್ತಿದ್ದೀನಿ ರೀ. ಈ ಚಪಾತಿ ಹಿಟ್ಟು ಕಲಿಸ್ಬೇಕಂದ್ರೆ ಕೈ ನೋವು ಬರ್ತೈತೆ, ಆದರೆ ಚಪಾತಿ ಅಂದರೆ ಇಷ್ಟ. ನನಗೆಲ್ಲ ಇಷ್ಟ ಬಿಡ್ರಪ್ಪ, ಪ್ರತಿಯೊಂದು ವೀಡಿಯೋದಾಗೂ ಹೇಳ್ತೀನಿ ನನಗೆಲ್ಲ ಇಷ್ಟ. ಮಾಡೋಕ್ಕೆ ಕಷ್ಟ, ಆದರೂ ನಮ್ಮ ಯಜಮಾನ್ರು ನನ್ನ ಮಕ್ಕಳ ಸಲುವಾಗಿ ಮಾಡ್ತೀನಿ, ನನ್ನ ಹೊಟ್ಟೆ ಸಲುವಾಗಾದರೂ ಮಾಡ್ತೀನಿ. ಚಪಾತಿ ಅಂಥವೆಲ್ಲ ಸಾಯಂಕಾಲ ಮಾಡಿದ್ರೇ ಉತ್ತಮ, ಬೆಳಿಗ್ಗೆ ಆದರೆ ಆಗೋದೇ ಇಲ್ಲ. ಸಾಯಂಕಾಲ ಆದರೆ ಆರಾಮಾಗಿ ಮಾಡ್ಕೋಬೋದು, ಯಾಕೆ ಕೆಲ್ಸಕ್ಕೆ ಹೋಗೋದಿರೋದಿಲ್ಲ, ಎಲ್ಲಿಗೆ ಹೋಗೋದಿರೋದಿಲ್ಲ. ಕೆಲ್ಸಕ್ಕೆ ಹೋಗೋದೊಂದು ಪ್ರಾಬ್ಲಮ್ ಏನಂದರೆ ಬೆಳಿಗ್ಗೆ ಎದ್ದೇಳೋಕ್ಕಿಲ್ಲ, ಏನು ಮಾಡಬೇಕು, ಅಡುಗೆ ಏನು ಮಾಡಬೇಕು, ಬರೀ ಇದೇ ಆಲೋಚನೆ. ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದ ದಿನ ನಾವು ಲೇಟಾಗಿ ಎದ್ದೇಳ್ತೀವಿ. ಯಾಕೆಂದರೆ ನಾವು ರಾತ್ರಿ ಲೇಟಾಗಿ ಮಕ್ಕೊಂಡ್ರೆ ಲೇಟಾಗಿ ಎದ್ದೇಳ್ತೀವಿ. ನಾನು 10 ಗಂಟೆಗೆಲ್ಲ ಮಲ್ಕೊಂಡಿನಂದ್ರೆ ರೀ ಕರೆಕ್ಟ್ 4 ಗಂಟೆಗೆ ಎದ್ದೇಳ್ತೀನಿ. ಓ ಏನಮ್ಮ ನೀನು 4 ಗಂಟೆಗೆ ಎದ್ದರೂ ನೀನು ಅಡುಗೆ ಬಗ್ಗೆ ಆಲೋಚನೆ ಮಾಡ್ತೀಯಾ ಅಂತ ನೀವು ಅಂದ್ಕೊಂಡಿರ್ಬೋದು. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ರೀ, ಬ್ರಷ್ ಮಾಡಿ ಆಮೇಲೆ ನೀರಿಗಿಟ್ಟು ಒಳಗಡೆ ಬಂದು ಪ್ರೇಯರ್ ಮಾಡಿ ಬೈಬಲ್ ಓದ್ತೀನಿ ರೀ. ಇವೆರಡು ಮಾಡೋಕ್ಕೆ ನನಗೆ 45 ಮಿನಿಟ್ಸಿಂದ 1 ಅವರ್ ಆಗುತ್ತೆ ರೀ. ಯಾಕೆ ಅಷ್ಟೊತ್ತನ ಮಾಡ್ತೀರಾ ಅಂತ ಹೇಳ್ತೀರಲ್ವ, ಅಂದ್ಕೊತೀರಲ್ವ, ನಿಜ ಅಷ್ಟೊತ್ತನ ಮಾಡ್ತೀನಿ. ಯಾಕೆಂದರೆ ರೀ ಬೆಳಗಿನ ಜಾವ 4 ಗಂಟೆಗೆ ನಾವು ಪ್ರೇಯರ್ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ರೀ. ಸೈಲೆಂಟಾಗಿರ್ತೈತೆ. ನಮ್ಮ ಪ್ರಾರ್ಥನೆ ಏನು ಮಾಡಬೇಕಂತ ನಾವು ಅಂದ್ಕೊತೀವಿ, ಅವೆಲ್ಲ ಅವಾಗ ಪಾಯಿಂಟ್ಸ್ ನೆನಪು ಬರ್ತಾವೆ ರೀ. ಇನ್ನು ಮಾಮೂಲು ಟೈಮಲ್ಲಿ ಮಾಡಿದ್ರೆ ಅಷ್ಟು ಇರಲ್ಲ ರೀ, ಯಾಕಂದರೆ ಗಲಿಬಿಲಿ ಗಜಿಬಿಜಿ ಡಿಸ್ಟರ್ಬೆನ್ಸ್ ಆಗುತ್ತಾವೆ. 4 ಗಂಟೆಗೆ 3:30ಗೆ ಹಂಗೆ ಪ್ರೇಯರ್ ಮಾಡಿದ್ರೆ ರೀ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದನ್ನು ನೆರವೇರಿಸ್ತಾರೆ ರೀ. ನಂಬ್ತೀವಿ, ನಾವು ನಂಬಿ ಪ್ರಾರ್ಥನೆ ಮಾಡಿದರೆ ಮಾತ್ರ ಅದಾಗುತ್ತಾ. ನನ್ನ ಲೈಫಲ್ಲಿ ದೇವರು ಎಷ್ಟೋ ಕಾರ್ಯಗಳನ್ನು ಮಾಡಿದ್ದಾರೆ, ಅದಕ್ಕೆ ನಾನು ದೇವರಿಗೆ ಸಮಯ ಕೊಡ್ತೀನಿ. ಒಂದು ವೇಳೆ ನಾನು ಎದ್ದಿಲ್ಲ ಅಂತಂದರೆ ನನಗೆ ಎಷ್ಟು ಬೇಜಾರಾಗ್ತೈತೆ, ಇಷ್ಟೆಲ್ಲ ಕೆಲಸ ಮಾಡ್ಕೊತೀನಲ್ಲ, ನಾನು ದೇವ್ರಿಗೆ ಯಾಕೆ ಸಮಯ ಕೊಡ್ತಾ ಇಲ್ಲ ಅಂತ. ನಿಜ ರೀ, ದೇವ್ರಿಗೆ ಸಮಯ ಕೊಟ್ಟರೆ ದೇವ್ರು ನಮ್ಮ ಸಲುವಾಗೂ ಸಮಯ ಕೊಡ್ತಾರೆ. ಅದಕ್ಕೆ ಪ್ರೇಯರ್ ಮಾಡಿ ಇನ್ನು ಹಿಂದೆಲೇ ಬೈಬಲ್ ಓದ್ತೀನಿ ರೀ. ಯಾಕೆಂದರೆ ದೇಹಕ್ಕೆ ಆಹಾರ ನಮ್ಮ ಹೃದಯಕ್ಕೂ ವಾಕ್ಯ ಎಂಬ ಆಹಾರನೂ ಅಷ್ಟೇ ಮುಖ್ಯ. ಅದಕ್ಕೆ ವಾಕ್ಯ ಓದ್ತೀನಿ ರೀ. ಅದನ್ನು ವಾಕ್ಯ ಸ್ವಲ್ಪ ಗಟ್ಟಿಗೆ ಓದಿದರೆ ನನಗೆ ಖುಷಿ ರೀ. ನಿಧಾನವಾಗಿ ನಾನು ವಾಕ್ಯ ಓದಿದರೆ ನನಗೆ ಇಷ್ಟ ಆಗೋದಿಲ್ಲ, ಎಲ್ಲೋ ಆಲೋಚನೆಗಳು ಬರ್ತವೆ, ಬೇರೆ ಕಡೆ ಆಲೋಚನೆ ಮಾಡ್ತೀನಿ. ಅದೇ ಗಟ್ಟಿಯಾಗಿ ಓದಿದರೆ ವಾಕ್ಯ ನನ್ನ ಕಡೆನೇ ಮಾತಾಡ್ತಾ ಇದೆ ಅಂಥೇಳಿ ನಂಬಿ ನಾನು ಪ್ರಾರ್ಥನೆ ಬೈಬಲ್ ಓದ್ತೀನಿ. ಕ್ರಿಶ್ಚಿಯನ್ಸ್ ಆಗಿದ್ದರೆ ನಿಮಗೂ ಗೊತ್ತಿರುತ್ತಾ. ಅಷ್ಟರಲ್ಲಿ ನನ್ನ ಯಜಮಾನರು ಬಂದ್ರು ರೀ. ನನ್ನ ಮಗಳು ಇವತ್ತು ಆಟೋ ಏರ್ಲಾರಂಗೆ ನಮ್ಮ ಯಜಮಾನ್ರು ಮನೆಗೆ ಬಂದುಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರು ಅಲ್ಲಿ ದಾರಿಯಲ್ಲಿ ಬರ್ತಿದ್ರೆ ರೀ, ನಮ್ಮ ಸಣ್ಣ ಮಗಳು ಇಲ್ಲಿಂದನೇ ಓಡಿ ಹೋಗ್ತಾಳೆ ರೀ, ಅಪ್ಪಾಜಿ ನಿಂದ್ರಿ ನಾನು ಬರ್ತೀನಿ ಅಂತ. ಆದರೆ ನಿಂತ್ಕೊಂಡಿಲ್ಲ ಅಂದರೆ ಇನ್ನು ರಣರಂಗದಾಗ ಯುದ್ಧದಾಗ ನಿಂತುಬಿಟ್ರೆ ನಮ್ಮ ಯಜಮಾನ್ರು ಸೋತೋಗ್ಬಿಡ್ತಾರೆ ನಮ್ಮ ಸಣ್ಣ ಮಗಳ ಮುಂದೆ. ಅದ್ರ ಸಲುವಾಗಿ ಆಮೇಲೆ ಮನೆಗೆ ಹೋದ್ಮೇಲೆ ಎಲ್ಲಿ ಆಳು ಕೇಳಾರೆ ಆಗಲೆಲ್ಲನೂ ಇರೋದಿಲ್ಲಲ್ಲ. ಅಟ್ಲೀಸ್ಟ್ ಹುಡುಗರು ನಿಂತಾಗಾದರೂ ಕರೆದಾಗಾದರೂ ನಾವು ನಿಂತ್ಕೊಂಡು ಅವ್ರನ್ನ ಕರ್ಕೊಂಬರೋದು ಉತ್ತಮ ಅಂತೇಳಿ ನಿಂತ್ಕೊತಾರೆ. ನಾನು ಒಬ್ಬಾಕಿಗೆ ಕಾಫಿ ಮಾಡ್ಕೊಂಡಿದ್ದೆ ರೀ. ಯಾವಾಗಲೂ ನನ್ನೊಬ್ಬಾಕೆ ಕಾಫಿ ಮಾಡ್ಕೊಳೋದು ಭಾಳ ಅಂದರೆ ಭಾಳ ರೇರ್. ನಮ್ಮ ಯಜಮಾನ್ರು ಇದ್ದಿಲ್ಲ, ಅದಕ್ಕೆ ನಾನು ಒಬ್ಬಾಕೆ ಕಾಫಿ ಮಾಡ್ಕೊಂಡಿದ್ದೆ. ಇನ್ನು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದೇ ಬಿಟ್ಟರು. ಇನ್ನು ಇಬ್ಬರು ಕುಡಿತಾ ಇದ್ದೀವಿ ರೀ ಕಾಫಿ. ಖುಷಿ ಆಯಿತು ನನಗೆ. ಏನನ್ನ ಒಂದು ತಿನ್ನುವಾಗಲಿ ಒಂದು ಕುಡಿಯುವಾಗಲಿ ರೀ ನನ್ನ ಜೊತೆ ನಮ್ಮ ಯಜಮಾನ್ರು ಇರಬೇಕು. ಅವ್ರು ಇಲ್ಲ ಅಂತಂದರೆ ಅವ್ರು ಬಂದಮೇಲಾದರೂ ತಿಂತೀನಿ, ಇಲ್ಲಾಂದರೆ ತಿನ್ನೋದಿಲ್ಲ. ಅವ್ರ ಸಲುವಾಗಿ ಎಷ್ಟೋ ಸಾರಿ ರೀ ನನ್ನ ಯಜಮಾನ್ರು ಬಂದಾಗ ತಿನ್ನೋಣ ಅಂತೇಳಿ ಎಷ್ಟೋ ಸಾರಿ ಫ್ರೂಟ್ಸ್ ಆಗಲಿ ಇಲ್ಲಾಂದರೆ ಏನನ್ನ ಹೊರಗಡೆ ತಿಂಡಿ ಆಗಲಿ ಹಂಗೆ ಇಟ್ಟು ಕೊಳ್ತೆ ಹೋಗಿರ್ತಾವೆ ಅಷ್ಟೇ ಹೊರತಾಗಿ ತಿನ್ನೋದೇ ಇಲ್ಲ.
ನಮ್ಮ ಯಜಮಾನ್ರು ತಿನ್ನಬೇಡ ಅಂತ ಏನು ಹೇಳೋದಿಲ್ಲ, ತಿನ್ನು ನೀನು ಅಂತ ಹೇಳ್ತಾರೆ. ಏನೋ ನನಗೆ ಮನಸ್ಸು ಬರೋದಿಲ್ಲ ತಿನ್ನೋಕ್ಕೆ. ಹಿಟ್ಟು ಕಲಸಿ ಸೈಡ್ ಇಟ್ಟೇರಿ. ಇನ್ನು ಕಾಫಿ ಕುಡ್ಕೊತ ಇನ್ನು ನನ್ನ ಮಗಳು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಸಾರಿ, ನಾನು ಮಾಡಿಸ್ತಿಲ್ಲ, ತಾನು ಮಾಡ್ತಿದ್ದಾಳೆ. ಸ್ಕೂಲ್ಗೆ ಹೋಗ್ಲಾರ ಮುಂಚೆ ನಾನು ಟ್ಯೂಷನ್ಗೆ 1 ಮಂತ್ ಕಳಿಸಿದ್ದೀನಿ. ಆಮೇಲೆ ನನ್ನ ಮನೆಯಲ್ಲಿನೇ ಮಗಳಿಗೆಲ್ಲ ಹೇಳ್ಕೊಟ್ಟಿದ್ದು. ಆವಾಗ ನನ್ನ ಮನೆಯಲ್ಲಿ ಏನನ್ನ ಹೋಮ್ವರ್ಕ್ ಕೊಟ್ಟಾಗ ರೀ ಮಾಡ್ತಿದ್ಲು. ಮಾಡಿಲ್ಲ ಅಂತಂದರೆ ಹೊಡಿತಿದ್ದೆ ನಾನು. ಸಿಟ್ಟು ಬಂದರೆ ಹೊಡಿತಿದ್ದೆ ರೀ. ಯಾಕೆಂದರೆ ಸಿಟ್ಟು ಬಂದಿಲ್ಲ ಅಂದರೆ ಹೊಡೆಯೋದಿಲ್ಲ. ಯಾವಾಗಲೂ ಹೊಡ್ಕೊತಿದ್ರೆ ಮತ್ತೆ ಮಗಳು ಮುಂಡಾಗ್ತಾಳಂತ ನಮ್ಮ ಯಜಮಾನ್ರು ಬೈತಾ ಇದ್ದರು. ಅವ್ರು ಹೇಳಿದ ಮಾತನ್ನು ನೆನೆಸ್ಕೊಂಡು ಹೊಡಿತಾ ಇದ್ದಿಲ್ಲ. ಇನ್ನೊಂದು ಕಪಾಳಕ್ಕೆ ಹೊಡಿಬೇಕಂದ್ರೆ ಸ್ವಲ್ಪ ಭಯ ಆಗ್ತೈತೆ. ಯಾಕೆಂದರೆ ರೀ ಕಪಾಳಕ್ಕೆ ಹೊಡೆದ್ರೆ ಕಿವಿಯಲ್ಲಿರುವಂಥ ತಮಟೆ ಒಡೆದು ಸೀಳಿ ಹೋಗ್ತೈತೆ. ಸೀಳಿ ಅಲ್ಲ, ಅದು ಡ್ಯಾಮೇಜ್ ಆಗುತ್ತಾ. ಅದು ಸಣ್ಣ ತೆಳ್ಳನ ಪದ್ರೆ ಇರ್ತೈತೆ ರೀ. ಅದಷ್ಟು ಸೂಕ್ಷ್ಮವಾಗಿರ್ತೈತೆ ಅಂದರೆ ಭಾಳ ಅಂದರೆ ಭಾಳ ಸೂಕ್ಷ್ಮವಾಗಿರುತ್ತೆ. ಅದು ಸಹ ನಾನು ಹಾಸ್ಪಿಟ್ಲಿಗೆ ಹೋದಾಗೆ ಗೊತ್ತಾಗಿದ್ದು. ಕೆನ್ನೆಗೆ ಹೊಡೆದ್ರೆ ಏನನ್ನ ಜೋರಾಗಿ ಏಟು ತಗಲಿದ್ರೆ ಮಾತ್ರ ಅದು ಪದ್ರೆ ಹಿಂಗೆ ವೈಬ್ರೇಟ್ ಆಗಿ ಹರಿದು ಹೋಗ್ತೈತಂತೆ ಪದ್ರೆ. ನಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟೋ ಪೇಷಂಟ್ ಬಂದಾಗ ನಮ್ಮ ಸರ್ ಹೇಳ್ತಾ ಇರ್ತಾರೆ. ಆವಾಗೇ ನೆನೆಸ್ಕೊತೀನಿ, ಎಷ್ಟೇ ಸಿಟ್ಟು ಬಂದ್ರೂ ಹುಡುಗರನ್ನ ಹೊಡಿಬಾರ್ದಂತ. ಅದಕ್ಕೆ ಬೆನ್ನಿಗೆ ಹಂಗೆ ಹೊಡಿತೀನಿ. ಇನ್ನು ಆದರೆ ನಾನು ಕಣ್ಣಿಂದನೇ ಸ್ವಲ್ಪ ನನ್ನ ಮಕ್ಕಳನ್ನ ಭಯ ಇಟ್ಟಿದ್ದೀನಿ. ಇಲ್ಲಾಂದ್ರೆ ಒಂದು ಸಾರಿ ಗಟ್ಟಿಗೆ ಚೀರಿ ಬಿಡ್ತೀನಿ ರೀ. ಚೀರಿನಂದರೆ ನಮ್ಮ ಯಜಮಾನ್ರಿಗೆ ಆಗಿ ಬರಲ್ಲ. ಯಾಕೆ ಹಿಂಗೆ ಚೀರ್ತಿ, ಚೀರಬೇಡ, ನಿನ್ನ ಪೀಸ್ ನಿನ್ನ ಸಮಾಧಾನ ಕಳ್ಕೊಂಬಿಡ್ತಿ, ನಿಧಾನವಾಗಿ ಹೇಳು ಅಂತ ಹೇಳ್ತಾರೆ. ಒಂದು ಸಲ ಹಿಂಗೆ ಚೀರಿನಂದರೆ ನಮ್ಮ ಮಕ್ಕಳು ಹುಷಾರಾಗ್ಬಿಡ್ತಾರೆ. ನಮ್ಮಮ್ಮ ಇನ್ನು ಭಾಳ ಸಿಟ್ಟಾಗಿ ನಮ್ಮನ್ನ ಹೊಡಿತಾರೆ ಅಂತ. ಇನ್ನು ತನ್ನ ಹೋಮ್ವರ್ಕ್ ವಿಷಯದಲ್ಲಿ ಬಂದರೆ ರೀ, ಸ್ಕೂಲ್ಗೆ ಯಾವಾಗ ಹೋಗ್ತಿದ್ದಾಳೆ ಆವಾಗಿಂದ ತನಗೆ ನಾನು ಹೋಮ್ವರ್ಕ್ ಮಾಡಿಸೋ ಅವಶ್ಯಕತೆಯೇ ಇಲ್ಲ ರೀ. ತಾನೇ ಬುಕ್ ಇಟ್ಕೊಂಡು ಕೂತ್ಕೊತಾಳೆ. ಒಂದು ವೇಳೆ ಇರಲಿ ಬಿಡು ಆಮೇಲೆ ಬರಿ ಅಂದರೆ, ಇಲ್ಲಮ್ಮ ಮ್ಯಾಮ್ ಬೈತಾರೆ, ನಮ್ಮ ಮಿಸ್ ಬೈತಾರೆ ಅಂತ ಹೇಳ್ತಾಳೆ. ಅದು ಸಹ ನಾನು ಹೇಳ್ತೀನಿ ರೀ, ನೀನು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಬುಕ್ಕು ತೆಗೆದಿಟ್ಬಿಡ್ತೀನಿ, ಸ್ಕೂಲ್ಗೆ ಹೋಗುವಾಗ ಕೊಡ್ತೀನಿ ನೋಡು ಅಂತ. ಆ ಭಯಕ್ಕಾದರೂ ರಾತ್ರಿನೇ ಮಾಡಿಬಿಡ್ತಾಳೆ. ಬೆಳಿಗ್ಗೆ ನಾನು ಹೋಮ್ವರ್ಕ್ ಮಾಡೋಕೆ ಈಗೀಗ ಕೊಡ್ತಾ ಇಲ್ಲ. ಯಾಕೆಂದರೆ ರೀ, ಬೆಳಿಗ್ಗೆ ತಾನು ಹೋಮ್ವರ್ಕ್ ಮಾಡ್ಕೊಂಡು ಕುಂತ್ರೆ ನಾನೆಲ್ಲಿ ಮನ್ಯಾಗ ಕೆಲಸ ಮಾಡಿಕೊಂಡು ತನಗೆ ರೆಡಿ ಮಾಡಿಸಿ ಇನ್ನು ನನಗೂ ಟೈಮ್ ಆಗ್ತೈತೆ, ನಮ್ಮ ಯಜಮಾನ್ರಿಗೂ ಟೈಮ್ ಆಗುತ್ತೆ. ಅದಕ್ಕೆ ಹಂಗೆ ಹೇಳಿದ ಸಲುವಾಗಿ ನಮ್ಮ ಮಗಳು ಆ ಭಯ ನಿಜ ರೀ, ಒಂದೇ ಸರಿ ಹೇಳೀನಿ. ಆ ಭಯ ಇನ್ನಾದರೂ ಹಂಗೆ ಇಟ್ಕೊಂಡು ಅದನ್ನೇ ನೆನಪು ಮಾಡಿಕೊಂಡು ಬುಕ್ಸ್ ತೆಗಿತಾಳೆ. ತನ್ನ ಹೋಮ್ವರ್ಕ್ ನೀಟಾಗಿ ಮಾಡ್ಕೊತಾಳೆ ರೀ. ಸ್ಕೂಲಲ್ಲಿ ಒಂದು ಕಂಪ್ಲೇಂಟ್ ನನ್ನ ಮಗಳದು, ಏನು ನಿಧಾನ ಬರೀತಾಳೆ ಅಂತ. ಯಾಕೆ ನಿಧಾನ ಬರೀತಾಳೆ ಅಂತಂದರೆ ರೀ, ನೀಟಾಗಿ ಬರೀತಾಳಂತೆ. ಒಂದು ವೇಳೆ ಅದು ನೀಟ್ ಆಗಿಲ್ಲ ಅಂದರೆ ಮತ್ತೆ ಅಳಿಸ್ಬಿಡ್ತಾಳಂತೆ ರೀ. ಅವ್ರ ಮ್ಯಾಮ್ಗೆ ಬೇಜಾರು ಬಂದು ಒಂದು ಏಟು ಹಾಕಿದಾರಂತೆ. ಅದಕ್ಕೆ ಅಮ್ಮ ಮ್ಯಾಮ್ ನನ್ನ ಬಡ್ದಿದ್ದಾರೆ ಅಂತ ಹೇಳಿದ್ದಾಳೆ. ಆವಾಗ ಗೊತ್ತಾಯ್ತು ಯಾಕೆ ಅಂದರೆ ತಾನು ಸ್ಲೋ ಬರಿತಾ ಇದ್ದಾಳಂತ. ಆದರೆ ಇನ್ನೊಂದು ಮಾತು ಏನಂದ್ರೆ ರೀ, ಮಕ್ಕಳು ಸ್ಲೋ ಬರೆದ್ರೂ ಚಿಂತೆ ಇಲ್ಲ, ಅವ್ರು ನೀಟ್ ಬರೀಬೇಕು. ಇವಾಗಿಂದನೇ ಅವರು ನೀಟ್ನೆಸ್ ಅನ್ನೋದು ಕಲ್ತಿಲ್ಲ ಅಂದರೆ ಮುಂದೆ ಅದು ಬರೆಯೋಕ್ಕೆ ಬರೋಲ್ಲ ರೀ. ನನಗಂತೂ ಹ್ಯಾಂಡ್ ರೈಟಿಂಗ್ ನಾನು ನೀಟೇ ಬೀಳಲ್ಲಪ್ಪ, ಕಚ್ಚಿ ಬಿಚ್ಚಿ ಬೀಳ್ತಾವ. ಆದರೂ ನನಗೆ ಹಾಸ್ಪಿಟ್ಲಾಗ ಕೆಲಸ ಮಾಡ್ತೀನಲ್ಲ, ನನಗೆ ನಡೆದೋಗ್ಬಿಟ್ಟಿದೆ. ನನ್ನ ಮಗಳು ಅಷ್ಟು ನೀಟಾಗಿ ಬರೆಯೋಕ್ಕೆ ಟ್ರೈ ಮಾಡ್ತಾಳೆ. ಮನೆಯಲ್ಲಿದ್ದಾಗ ರೀ, ತಾನೇನನ್ನ ಸ್ವಲ್ಪ ನೀಟಾಗಿ ಬರೆದಿಲ್ಲ ಅಂದರೆ ನಾನು ಅಳಿಸಿ ಮತ್ತೆ ಕೊಡ್ತಿದ್ದೆ ರೀ. ತನಗೆ ಓಪಿಗೆ ಮೀರ್ತಿತ್ತು. ಅಮ್ಮ 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 ಅಂತಿದ್ಲು. ಆದ್ರೂ ಪರವಾಗಿಲ್ಲ, ನೀನು ಏನನ್ನ ಅನ್ನಮ್ಮ, ನೀನು ಬರೀಲೇಬೇಕು ಅಂತ ಹೇಳ್ತಿದ್ದೆ. ಅದೇ ರೂಢಿ ಬಿದ್ದೈತೆ. ಇವಾಗೂ ಅಷ್ಟೇ, ಏನನ್ನ ಸ್ವಲ್ಪ ನೀಟಾಗಿ ಬರೆದಿಲ್ಲ ಅಂದರೆ, ಅಮ್ಮ ಇವಾಗ ಬರೆದಿದ್ದು ನಿನಗೆ ಮುಂದೇನೂ ಹಿಂಗೆ ಬರೀಬೇಕಾಗ್ತೈತೆ ನೋಡು, ನೀಟಾಗಿ ಬೀಳಲ್ಲ, ಮತ್ತು ನಿನಗೆ ಮಾರ್ಕ್ಸ್ ಬರಲ್ಲ, ನಿನ್ನ ಗುಡ್ಗಲ್ ಆಗಲ್ಲ ಅಂತ ಹೇಳೋಕ್ಕಿಲ್ಲ. ನೆನೆಸ್ಕೊಂಡು ಮತ್ತೆ ಬೇಗ ಅಳಿಸಿ ಬರೀತಾಳೆ ರೀ. ಚೆನ್ನಾಗಿ ಬರೀತಾಳೆ. ಹೆಂಗೆ ಬರೀತಾಳೆ ಅಂದ್ರೆ ರೀ, 3rd ಸ್ಟ್ಯಾಂಡರ್ಡ್ ಅವ್ರು ಬರೀತಾರಲ್ಲ ರೀ, 3ನೇ ಕ್ಲಾಸವರು, ಹಂಗೆ ಬರೀತಾಳೆ. ಬರೆಯೋದ್ರಾಗ ಓದೋದ್ರಲ್ಲೂ ಹುಷಾರಿದ್ದಾಳೆ, ಕ್ಲಾಸಲ್ಲಿನೂ ಫಸ್ಟ್ ಬರ್ತಾಳಂತೆ. ಅವ್ರ ಟೀಚರಿಗೆ ಟೆನ್ಷನ್ ಇಲ್ಲಂತೆ ರೀ ನಮ್ಮ ಕಾರುಣ್ಯ ಸ್ಕೂಲ್ಗೆ ಹೋದಾಗಿಂದ. ಯಾಕೆಂದರೆ ಒಬ್ಬರು ಓದೋ ಮಕ್ಕಳಿದ್ರೆ ರೀ, ಮಕ್ಳಿಗೆ ಹೇಳ್ಕೊಡೋಕ್ಕೆ ಮಾಡೋಕ್ಕೆ ಅವರನ್ನೇ ಮುಂದೆ ನಿಂದ್ರಿಸಿ ಹೇಳಿಕೊಡಿಸ್ತಾರಲ್ವ, ಹಾಗೆ ನಮ್ಮ ಕಾರುಣ್ಯ ನಿಂತ್ಕೊಂಡು ಬೇರೆ ಮಕ್ಳಿಗೆ ಹೇಳ್ಕೊಡ್ತಾಳಂತೆ. ಆ ಮಾತು ಕೇಳಿದಾಗ ಎಷ್ಟು ಸಂತೋಷ ಆಗ್ತೈತೆ, ಹೌದಿಲ್ಲ ರೀ. ಅಪ್ಪ ಇಷ್ಟು ದಿನ ನನ್ನ ಮಗಳಿಗೆ ಹೇಳಿ ಸಾರ್ಥಕ ಆಯಿತು ಅಂತ. ಆದರೆ ಕಾರುಣ್ಯನೂ ಭಾಳ ಚುರುಕಿದ್ದಾಳೆ ರೀ, ಹೇಳೋಕ್ಕಿಲ್ಲ, ಬೇಗ ತಲೆಯಲ್ಲಿ ಇಟ್ಕೊತಾಳೆ. ಒಬ್ಬೊಬ್ಬರು ಹೇಳಿದ್ದೆಲ್ಲ ಮರೆತು ಹೋಗ್ತಾರೆ. ಆಲ್ಮೋಸ್ಟ್ ಇದು ಅಭ್ಯಾಸಗಳೆಲ್ಲ ಗಂಡು ಮಕ್ಕಳಲ್ಲಿ ಜಾಸ್ತಿ ಇರ್ತಾವೆ. ಹೆಣ್ಮಕ್ಳಿಗೆ ಏನನ್ನ ನಾವು ಹೇಳ್ಕೊಟ್ಟಿವಂದ್ರೆ ಚೆನ್ನಾಗಿ ನೆನ್ಪಿಟ್ಕೊತಾರೆ. ಗಂಡು ಮಕ್ಕಳಾದರೆ ಸ್ವಲ್ಪ ಮರ್ತೋಗ್ತಾರೆ. ಏನೋ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಏನನ್ನ ನಾನು ತಪ್ಪಾಗಿ ಹೇಳಿದ್ರೆ ಸಾರಿ. ಚಪಾತಿ ಲಟ್ಟಿಸ್ತಾ ಇದ್ದೀನಿ ರೀ. ಇನ್ನು ಚಪಾತಿ ಲಟ್ಟಿಸುವಾಗ ರೀ, ನಾನು ಒಂದೇ ಲಟ್ಟಿಸಿದ್ರೆ ಅದು ಸರೋಗಲ್ಲಲ್ವಾ. ಅದಕ್ಕೆ ನನಗೆ ಜೊತೆಯಾಗಿ ನನ್ನ 2 ಮಕ್ಕಳಿದ್ದಾರೆ. ಅದರಲ್ಲಿ ಸಹ ಅಮ್ಮ ನನಗೆ ಹಿಟ್ಟು ಇಷ್ಟೇನಾ ಅಂತ ಹೇಳ್ತಾರೆ. ಇನ್ನೂ ಎಷ್ಟು ಹಿಟ್ಟು ಕೊಡ್ಬೇಕು ನನಗೆ ಗೊತ್ತಿಲ್ಲ. ಒಂದು ಚಪಾತಿಗಾಗೋಷ್ಟು ಹಿಟ್ಟು ಕೊಡಲ ಅಂದರೆ, ಓಕೆ ಅಮ್ಮ ಥ್ಯಾಂಕ್ ಯು ಅಂತ ಹೇಳ್ತಾಳೆ ರೀ ನನ್ನ ದೊಡ್ಡ ಮಗಳು.
ನನಗೆ ಚಪಾತಿ ಮಾಡ್ಬೇಕಂದ್ರೇ ರೋಸಿಗೆ ಬರ್ತಿರ್ತೈತೆ. ಅದರಲ್ಲಿ ಅವ್ರು ನನ್ನ ಸ್ವಲ್ಪ ರೋಪಿಸ್ಬಿಟ್ರೆ ಇನ್ನು ಆ ಶಕ್ತಿನೂ ಕಳ್ಕೊಂಬಿಡ್ತೀನಿ. ಮಕ್ಕಳು ಸಿಟ್ಟು ತರಿಸಿದಾಗ ರೀ ನಂದು ನಾನೇ ಕಂಟ್ರೋಲ್ ಮಾಡ್ಕೊತೀನಿ. ಕಂಟ್ರೋಲ್ ಚಾಂದಿನಿ ಕಂಟ್ರೋಲ್ ಅಂತ. ಯಾಕೆಂದರೆ ರೀ ಕಿರ್ಚಿನಂದರೆ ಆಮೇಲೆ ನನಗೆ ಗಂಟ್ಲು ನೋವು ಬರ್ತೈತೆ. ಅದ್ರ ಸಲುವಾಗನಾಗಲಿ ಕಂಟ್ರೋಲ್ ಮಾಡ್ಕೊತೀನಿ. ಇನ್ನು ನಮ್ಮ ಯಜಮಾನ್ರಿದ್ರೆ ನಾನು ಕಿರ್ಚಿದ್ರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಆದ್ರೂ ಅವ್ರ ಮಾತೇನು ಕೇಳೋದಿಲ್ಲಪ್ಪ ನನ್ನ ಮಕ್ಕಳು. ನನ್ನ ಮಾತೇ ಕೇಳ್ತಾರೆ. ಅವ್ರ ಭಯನೇ ಇಲ್ಲ. ಯಾಕೆ ಅಂತಂದರೆ ನೀನು ಬೈದಾಗ ಇಟ್ಟಿಯಲ್ಲ ಮತ್ತೆ ನಾನು ಯಾಕೆ ಯಾರನ್ನ ಇಬ್ಬರಲ್ಲಿ ಒಬ್ಬರು ಸಿಟ್ಟಾಗಬೇಕಷ್ಟೇ. ಇಬ್ಬರೂ ಆದರೆ ಕಷ್ಟ ಅಲ್ವಾ ಅಂತ ಹೇಳೋ ಸಲುವಾಗಿ ನಾ ಸಿಟ್ಟಾಗಲ್ಲ ರೀ. ಚಪಾತಿ ಎಲ್ಲ ಲಟ್ಟಿಸಿ ಆದಮೇಲೆ ನನ್ನ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ರೀ. ಊಟಕ್ಕೆ ಹಾಕ್ಕೊಟ್ಟಿ ಅಂತ ಅಂದ್ಕೋಬೇಡ್ರಿ. ನಮ್ಮ ತಂಗಿ ಚಪಾತಿ ಮಾಡಿದ್ದಾಳೆ, ಎಣ್ಣೆ ಬದನೆಕಾಯಿ ಮಾಡಿದ್ದಾಳೆ. ಸೊ ಮಕ್ಕಳಿಗೆ ಹಾಕ್ಕೊಡು ಅಂತ ಕೊಟ್ಟು ಕಳಿಸಿದ್ದಾಳೆ ರೀ. ಇನ್ನು ನಾನು ಮಾಡೋವರೆಗೆ ಇನ್ನೊಂದು 15-20 ನಿಮಿಷ ಲೇಟ್ ಆಗುತ್ತೆ ಅಂತೇಳಿ ನನ್ನ ಮಕ್ಕಳಿಗೆ ಹಾಕಿ ಕೊಟ್ಟಿದ್ದೀನಿ. ನಮ್ಮ ಕಾರುಣ್ಯ ಏನು ಸ್ವಲ್ಪ ಉಣ್ಣೋದು ಚೆನ್ನಾಗಿ ಕಲ್ತಿದ್ದಾಳೆ. ಈಗ ಸೃಷ್ಟಿನೇ ಸ್ವಲ್ಪ ಇವತ್ತು ಬೇಡ ಅಂತ ಹೇಳ್ತಿದ್ದಾಳೆ ಚಪಾತಿ. ತನಗೆ ಚಪಾತಿ ಬೇಡ ರೀ, ನಾನ್ ವೆಜ್ ಇದ್ದರೆ ಚೆನ್ನಾಗಿ 99% ಅಲ್ಲ 200% ಹೊಡಿತಾಳೆ. ಅಷ್ಟಿಷ್ಟ ನಾನ್ ವೆಜ್ ಅಂದರೆ ಸೃಷ್ಟಿಗೆ. ಕಾರುಣ್ಯಗೆ ನಾನ್ ವೆಜ್ ಅಂದರೆ ಇಷ್ಟ ಇಲ್ಲ, ವೆಜ್ ಅಂದ್ರೇ ಇಷ್ಟ. ನಮ್ಮ ಸಲುವಾಗಾದರೂ 1-2 ಪೀಸ್ ತಿಂತಾಳೆ. ನಾವಿಲ್ಲ ಅಂತಂದರೆ ಅದನ್ನು ತಿನ್ನೋದೇ ಇಲ್ಲ. ಚಪಾತಿ ಸುಡುವಾಗ ಅಂದ್ರೆ ಮನೆಯಲ್ಲಿ ಸಾಂಬ್ರಾಣಿ ಹಾಕಿದ ಹಾಗೆ. ಯಾಕೆಂದರೆ ಚಪಾತಿ ಸುಡುವಾಗ ಅದ್ರ ಮೇಲೆ ಎಣ್ಣೆ ಹಾಕಿದಾಗ ಎಷ್ಟು ಬೇಗ ಹೊಗೆ ಮನೆಯೆಲ್ಲ ಆವರಿಸ್ಕೊಳ್ತೈತೆ. ಮನ್ಯಾಗ ಸಾಂಬ್ರಾಣಿ ಹಾಕೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಇದೇ ಹೊಗೆ ಮನೆಯಲ್ಲಿ ಸಾಂಬ್ರಾಣಿ ಥರ ಆಗುತ್ತಾ. ಏನು ಸಾಂಬ್ರಾಣಿ ಫ್ಲೇವರ್ ಬರುತ್ತಾ, ಇದು ಫ್ಲೇವರ್ ಇಲ್ಲ, ವಾಸನೆ ಬರೋದಿಲ್ಲ ಅಷ್ಟೇ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಂದರೆ ಸೊಳ್ಳೆನೂ ಸಾಯೋದಿಲ್ಲ ಅದಕ್ಕೆ ಸ್ವಲ್ಪ ಸೊಳ್ಳೆ ಸಾಯ್ತವೆ. ಸ್ವಲ್ಪ ಪೀಸ್ಫುಲ್ ಅನಿಸ್ತೈತೆ. ಆದರೆ ಈ ಹೊಗೆ ಮನೆಯಲ್ಲಿ ಇದ್ಬಿಟ್ರೆ ರೀ ಪೀಸ್ ಇರೋದೆಲ್ಲ ಹೋಗಿ ಸಮಾಧಾನ ಇಲ್ದಂಗೆ ಆಗಿಬಿಡ್ತೈತೆ. ಬೆಳಿಗ್ಗೆ ಮಾಡೋಣ ಚಪಾತಿ ಅಂದರೆ ನನಗೆ ಇಷ್ಟನೇ ಇಲ್ಲಪ್ಪ. ಬೆಳಿಗ್ಗೆ ಮಾಡೋಕೆ ನಿಜ ರೀ ನನಗೆ ಇಷ್ಟನೇ ಇಲ್ಲ ಬೆಳಿಗ್ಗೆ ಹೊತ್ತು ಚಪಾತಿ ಮಾಡಬೇಕಂದ್ರೆ. ನನ್ನ ಮಗಳಿಗೆ ಏನನ್ನ ಸ್ವಲ್ಪ ತನ್ನ ಕೆಲಸಗಳು ಏನನ್ನಿದ್ದರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಅಂದರೆ ಏನು ಅಷ್ಟೇನಿಲ್ಲ, ಆಯಮ್ಮಂದೇ ಸ್ವಲ್ಪ ಟೈಮ್ ಆಗ್ತೈತಲ್ವ, ಬೇಗ ಹೋಗಬೇಕು ಸ್ಕೂಲಿಗೆ ಅಂತೇಳಿ. ಎಷ್ಟೊತ್ತು ಎದ್ರೂ ಅದೇ ಟೈಮ್ ಆಗ್ತೈತೆ. ಎದಕ್ಕೆ ಆಗ್ತೈತೋ ಗೊತ್ತಿಲ್ಲ. ಏನು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕೋ ಏನೋ ಗೊತ್ತಿಲ್ಲ. ಆ ಒಂದು ಟೈಮ್ ಟೇಬಲ್ ಏನಾನ ಮಾಡ್ಕೊಂಡ್ರೆ ಒಂದಿನ ಚಂದ, 2 ದಿನ ಚಂದ, 3ನೇ ದಿನ ಹೋಗ್ಲಿ ಬಿಡಪ್ಪ ಅಂತ ಅನ್ನಿಸ್ತೈತೆ. ನನಗಂತೂ ಈ ಆಲೋಚನೆ ಬಂದಿದೆಯಪ್ಪ. ನಿಮಗೆ ಬಂದಿದೆ ಇಲ್ಲ ರೀ? ಇನ್ನು ಅಷ್ಟರಲ್ಲಿ ತಂಗಿ ಬಂದ್ಲು ರೀ. ತಂಗಿ ಮಕ್ಕಳಿಗೆ ಬುಕ್ಸ್ ಕೊಟ್ಟಿದ್ದಾಳಂತೆ, ಚಿಕ್ಕ ಮಗಳಿಗೆ. ಅದನ್ನು ತೋರ್ಸೋಕೆ ತೊಗೊಂಡು ಬಂದಿದ್ದಾಳೆ. ನೋಡೋಕೆ ಇಷ್ಟು ಬುಕ್ಸೇ 2000 ಅಂತೆ. ಇಷ್ಟು ರೇಟ್ ಆಯ್ತಲ್ಲ ಅಂತ. ನಿಜ ರೀ, ನಮಗಂತೂ ಅದು ರೇಟೇ. ಯಾಕೆಂದರೆ ನಾವು ಓದುವಾಗ ಅಷ್ಟು ರೇಟ್ ಬುಕ್ಸೇ ಇಲ್ಲ. ಒಂದು ಗೆರೆ ಬುಕ್ಕು, ಒಂದು ಬಿಳೆ ಬುಕ್ಕು, ಒಂದು ಸಿಲೇಟು ಇಷ್ಟಿದ್ರೇ ಸಾಕಾಯಿತು. ಇನ್ನು ಸ್ಕೂಲ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗೆ ನಮಗೆ ಸ್ಲೇಟ್ ಇತ್ತು. ಅದು ಬಿಟ್ಟು ಬೇರೆ ಏನಿದ್ದಿಲ್ಲಪ್ಪ. ಇವರಿಗಂತೂ ಬುಕ್ಸ್ ಇವಾಗೇ ಬುಕ್ಸು. ಅಮ್ಮ ಹೇಳ್ಬಾರ್ದು. ಇನ್ನು ಚಪಾತಿ ಮಾಡ್ತಾರೆ. ಚಪಾತಿ ತೆಗಿತಿದ್ದೀನಿ, ಬಂದಿಲ್ಲ. ಅಪ್ಪ ಇನ್ನು ಆಗೋದಿಲ್ಲ ಇದು ಉಳ್ದಿದ್ದಿಟ್ಟು ನಾ ಬೆಳಿಗ್ಗೆ ಮಾಡ್ಕೊಂಬಿಡೋಣ ಅಂತೇಳಿ ಇನ್ನು ಕವರಾಗಿಟ್ಟು ಫ್ರಿಜ್ಜಾಗಿ ಇಡ್ತಿದ್ದೀನಿ ರೀ. ಆ ಫ್ರಿಜ್ಜಾಗಿ ಇಟ್ಟಾಗೂ ಮರ್ತೋಗ್ಬಿಡ್ತೀನಿ. ನೆನಪು ಬಂದರೆ ಮಾತ್ರ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ಅದಷ್ಟೇ ಇಟ್ಟು. ಇನ್ನು ಚಪಾತಿ ಹಾಕುವಾಗ ರೀ ಪಾತ್ರೆಯಲ್ಲಿ ಕೆಳಗೆ ಹಿಟ್ಟು ಕಲಸಿದ ಪಾತ್ರೆಯಲ್ಲೇ ಚಪಾತಿ ಹಾಕ್ಕೊತೀನಿ. 2 ಪಾತ್ರೆ ಮಾಡೋದಿಲ್ಲ. ಬೇಷನಾಗಿ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ಚಪಾತಿ ಹಾಕ್ತೀನಿ ರೀ. ಆಮೇಲೆ ಅದ್ರ ಮೇಲೆ ಇನ್ನೊಂದು ಪೇಪರ್ ಇಟ್ಟು ಅದ್ರ ಮೇಲೆ ಪ್ಲೇಟ್ ಹಾಕ್ತೀನಿ. ಯಾಕೆಂದರೆ ಅವು ನೀರು ಬಿಡ್ತೈತಲ್ವ ಬಿಸಿಯಿಂದ, ಅದಕ್ಕೆ ಹಂಗೆ ಪೇಪರ್ ಇಟ್ಟರೆ ನೀರೆಲ್ಲ ಪೇಪರ್ ಹೀರ್ಕೊತೈತೆ, ಪ್ಲೇಟ್ಗೇನು ಇರೋದಿಲ್ಲ. ಚಪಾತಿನೂ ಚೆನ್ನಾಗಿರ್ತವೆ. ಚಪಾತಿ ನೀರು ಥರನೂ ಅನಿಸೋದಿಲ್ಲ. ಇನ್ನು ಅದಾದಮೇಲೆ ರೀ ಮನೆಯಲ್ಲಿ ಸ್ವಲ್ಪ ಕಸ ಬಳ್ಕೊಂಡು ಇನ್ನು ನೈಟ್ ಡಿನ್ನರ್ಗೆ ರೆಡಿ ಆಗಬೇಕು. ನೈಟ್ ಡಿನ್ನರ್ ಆಯ್ತಂದರೆ ಹೊಟ್ಟೆಗೆ ಆನಂದ, ಸಂತೋಷ. ನೀವೇನು ಮಾಡಿದ್ದೀರಿ ನೈಟ್ ಡಿನ್ನರ್? ನಾವಂತೂ ಚಪಾತಿ, ಕಾರ್ಚಿಕಾಯಿ ಪಲ್ಯ ಮಾಡಿದ್ದೀನಿ. ಇನ್ನು ಊಟಕ್ಕೆ ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಇನ್ನು 9 ಆಗಿತ್ತು ರೀ ಟೈಮು. ಇನ್ನು ನಮ್ಮ ಮಕ್ಕಳು ಮಲ್ಕೊತಾರೆ. ಮಧ್ಯಾಹ್ನ ಮಲ್ಕೊಂಡಿಲ್ಲ ಅಂತ ನಮ್ಮ ಯಜಮಾನ್ರು ಹೇಳಿದರು. ಇನ್ನು ಸರಿ ಅಂತೇಳಿ ನಾವು ಅವ್ರಿಗೆ ಕೊಟ್ಬಿಟ್ರೆ ಅಲ್ಲಿ ಮಲ್ಕೊಂಬಿಡ್ತಾರಲ್ವ. ಮತ್ತು ನಾವು ಕುಂತಾಗ ಹುಡುಗರು ಹಿಂಗೆ ತೂಕಡಿಸ್ಕೊಂಡು ಕೂತ್ಕೊಂಡ್ರೆ ನಮಗೆ ಊಟ ಮಾಡೋಕ್ಕೂ ಆಗೋದೇ ಇಲ್ಲ. ಅದಕ್ಕೆ ಒಂದು ಅವ್ರಿಗೆ ಸೈಡ್ ಹಾಸಿಗೆ ಹಾಕಿ ಕೊಟ್ಬಿಟ್ರೆ ಅವ್ರು ಮಲ್ಕೊಂಬಿಡ್ತಾರಲ್ಲ ಅಂತ ಇನ್ನು ಅವ್ರಿಗೆ ಸೈಡಿಗೆ ಹಾಸಿಗೆ ಹಾಕಿ ಇನ್ನು ಸ್ವಲ್ಪ ಈ ಕಡೆ ಸೈಡ್ ಸರ್ಕೊಂಡು ಊಟಕ್ಕೆ ಕೂತ್ಕೊಂಡಿದ್ದೀವಿ ರೀ. ಚಪಾತಿ, ಕಾರ್ಚಿಕಾಯಿ ಪಲ್ಯ, ಅನ್ನ ಮತ್ತು ಆಮೇಲೆ ತಂಗಿ ಕೊಟ್ಟಿರುವಂಥ ಎಣ್ಣೆಗಾಯಿ ಬದನೆಕಾಯಿ
ಉಣ್ತಾ ಇದ್ದೀವಿ ರೀ. ಬರ್ರಿ ಎಲ್ಲರೂ ಊಟ ಮಾಡನ್ರಿ. ನೀವು ಸಹ ಹೊಟ್ಟೆ ತುಂಬ ಊಟ ಮಾಡಿರಿ, ನಾವು ಸಹ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ನಮ್ಮ ಯಜಮಾನ್ರಿಗೆ ಬಿಸಿ ಚಪಾತಿ ಹಾಕ್ಕೊಟ್ಟಿದ್ದೀನಿ ರೀ. ಮತ್ತು ನೀವೇನು ಉಣ್ತೀರಿ, ನೀವೇನು ತೊಂಗಳದ್ದು ಉಣ್ತೀರಾ ಅಂತ ಕೇಳ್ಬೋದು. ಇಲ್ಲ, ನಾನು ತೊಂಗಳದ್ದು ಉಣ್ಣೋದಿಲ್ಲ. ನಮ್ಮ ಸಣ್ಣ ಮಗಳು ಉಳಿಸಿಟ್ಟಿರುವಂಥ ಚಪಾತಿಯನ್ನು ತಗೊತಿದ್ದೀನಿ. ಯಾಕೆಂದರೆ ಅದನ್ನು ನೋಡಿ ಬಿಸಾಕೋಕ್ಕೆ ಆಗೋದಿಲ್ಲ. ನನಗೆ ಸ್ವಲ್ಪ ಚಪಾತಿ ಅಂದರೆ ಇಷ್ಟ. ಅದಕ್ಕೆ ಇನ್ನು ಅದ್ರ ಸಲುವಾಗಿ ವೇಸ್ಟಾಗಿ ಬಿಸಾಕೋಕ್ಕಿಂತ ನಾನಾಗಿ ಉಂಡ್ರೆ ನಡೀತೈತೆ. ಪ್ರತಿಯೊಂದು ತಾಯಿ ರೀ ಮಕ್ಕಳನ್ನ ಉಳಿಸಿದ್ದು ಬಿಸಾಕೋಕೆ ಇಷ್ಟನೇ ಪಡೋದಿಲ್ಲ. ತಾನು ಉಣ್ಣೋಕ್ಕೆ ನೋಡ್ತಾಳೆ. ಹಾಗೆ ನಾನು ಸಹ ನನ್ನ ಮಕ್ಕಳು ಏನೇನು ಉಳಿಸಿದ್ದಾರೆ ಅಂದರೆ ನಾನೇ ಉಣ್ತೀನಿ. ಇನ್ನು ನಾನ್ ವೆಜ್ ಕಲಸಿದ ರೈಸ್ ಮಾತ್ರ ಉಣ್ಣೋದಿಲ್ಲ. ಯಾಕೆಂದರೆ ಅದು ನೀಚು ವಾಸನೆ ಬರ್ತಿರ್ತೈತೆ, ಅದಕ್ಕೆ ಅದು ಉಣ್ಣೋದಿಲ್ಲ. ಹಿಂಗೆ ಚಪಾತಿ ಏನನ್ನ ಉಳಿಸಿಟ್ರೆ ರೀ ಅಂಥವು ಮಾತ್ರ ಹೊಡಿತೀನಿ. ಪೀಸಸ್ ಹೊಡಿತೀನಿ, ಮತ್ತು ರೈಸ್ ಹೊಡಿಯೋದಿಲ್ಲ. ನನಗಿಷ್ಟ ಇಲ್ಲ, ಅದಕ್ಕೆ ನೀಚು ವಾಸನೆ ಬರ್ತೈತೆ ಅದು. ನೀವು ಹಿಂಗೆ ನಮ್ಮ ಹಾಗೆ ಊಟ ಮಾಡ್ತೀರ ಅಲ್ವಾ? ನೀವು ಕುಟುಂಬವಾಗಿ ಊಟ ಮಾಡಿರಿ, ಸಂತೋಷ. ಓಕೆ ರೀ, ನನ್ನ ವಿಡಿಯೋ ಮುಗಿಯೋಕೆ ಬಂತು. ಯಾರಾದರೂ ಹೊಸದಾಗಿ ನೋಡೋದಾದರೆ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಮರೆಯದೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋಲ್ಲಿ ನಿಮಗೆ ಭೇಟಿ ಆಗ್ತೀನಿ ರೀ. ಅಷ್ಟವರೆಗೆ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್ ರೀ, ಗುಡ್ ನೈಟ್ ರೀ.